ಕೊಡಗಿನ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಅಧಿಕಾರ ಕೆಲಸ ರಿಪೇರಿ ಮಾಡಕ್ ಗೊತ್ತಿದ್ದೇನೆ. ಎಲ್ಲ ಕೂಡ ಮಾತಾಡೋದಲ್ಲ. ಆಯ್ತಾರೆ 2 ವರ್ಷ ನೇಮಕ ಗಂಡ ಕಡೆ ಬೆಳೆ ಕಾರ್ಯ ಆಯ್ತಾರೆ. ಆಯ್ತು ಈಗ ಈಗ ಬರೀ ಈ ಕಡೆ ಮೇಡಮ್ ಬನ್ನಿ ಕಾನೂನು ಬರೀ ಹೋರಾಟನೇ ಮುಖ್ಯ. ಇಡೀ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲಿ ಯಾಕೆ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಋಣ ತೀರಿಸಬೇಕಂತ ಸುಮಾರು ಜನ ಈಗಲೇ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ. ಇದೊಂದು ಇತಿಹಾಸ ಏನಪ್ಪ, ಈ ತಾಲೂಕಿಗೆ ಒಂದು ಮಹಿಳೆಯರು ಮಾಡಿ ವಕೀಲಾಗಿ ಕೆಲಸ ಮಾಡ್ಕೊಂಡು ಏನೇ ತೊಂದರೆ ನಾನು ಮೊತ್ತ ನಿಂತು ಅಂತ ಬಂದಾಗ ಅವ್ರನ್ನ ಗಟ್ಟಿಯಾಗಿ ಏನು ಮಾಡೋದಿಲ್ಲ, ಕಾನೂನು ಬಂಧನ ಮಾಡಬೇಕು. ಏನಪ್ಪ ಜನ ತಾಲೂಕು ಅಧ್ಯಕ್ಷರಿಗೆ ನಮ್ಗೆ ಕಲ್ಪನೆ ಅವ್ರನ್ನ ನಾವು ಅವತ್ತು ಘೋಷಣೆ ಮಾಡಿದ್ದೇವೆ. ಪ್ರಕ್ರಿಯೆಯಲ್ಲಿ ನ್ಯಾಯಾಲಯದಲ್ಲಿ ಇರುತ್ತೆ, ಅವ್ರನ್ನ ಘೋಷಣೆ ಮಾಡ್ತಾರೆ. ಹಾಕೋದಲ್ಲ ಅದನ್ನ ಕಾನೂನು ಕೆಲಸ ಮಾಡ್ತಾರೆ. ಇನ್ನು ಯಾವುದೇ ಕಾನೂನಾಗಲಿ ಯಾವುದೇ ಆಗಲಿ ಹೋರಾಟ ಮಾಡೋಕ್ಕೆ ತಾಲೂಕಿನ ಬದಲಾಗಿರ್ತಾರೆ. ಯಾವುದೇ ಚಿಂತೆ ಬೇಡ. ಸ್ವಾಮಿ ನಿಮ್ಗೊಂದು ಅದ್ಯಾವುದೋ ಜನನ್ನು ಕೇಳಿದ ಮಾತಾಡಿ ಇದು ಮುಗಿಸ್ಕೊಂಡು ಬಂದ್ಮೇಲೆ 7 ದಿವಸ ಕೊಂಡು ತಾಲೂಕು ಆಫೀಸಲ್ಲಿ ಲಗ್ಗೆ ಆಗ್ತದೆ. ಹಾಕೋದೇನಪ್ಪ ಹಾಕೋತಾನೆ. ಯಾವ ಕೆಲಸ ಮಾಡಲ್ಲ, ಯಾಕಾಗಲ್ಲ, ನಾನು ಜೊತೆ ನೋಡ್ತೇನೆ. ಹಾಕೋತಾನೆ ಈಗ ಆಯ್ತು. ಈಗ ನಮ್ಮ ಪಾದಯಾತ್ರೆ ಭಾರಿ ಗಂಭೀರವಾಗಿ ಅಧ್ಯಕ್ಷರಾದಂತಹ ಮಂಜೇಗೌಡರು ಹಾಗೂ ಎಲ್ಲ ಸದಸ್ಯರು, ಎಲ್ಲ ಹೋರಾಟಗಾರರು, ಜನ ಮತ್ತು ಜಾನುವಾರುಗಳಿಗೆ, ರೈತರ ಜಮೀನುಗಳಲ್ಲಿ ದಾರಿಗೆ ಹಾಗೆ ಸರ್ಕಾರಿ ಗೋಮಾಳಗಳನ್ನು ಉಳಿಸಬೇಕು ಅನ್ನುವಂಥ ಒಂದು ನಿಟ್ಟಿನಿಂದ ಏನು ಹೋರಾಟ ಮಾಡ್ತಿದ್ದಾರೆ, ಈ ಹೋರಾಟಕ್ಕೆ ಜಯ ಸಿಗಲಿ ಅಂತ ಹೇಳಿ ನಾನು ತುಂಬ ಹೃದಯದಿಂದ ಆಶಿಸ್ತೇನೆ. ಮೊದಲನೇದಾಗಿ. ಎರಡನೇದಾಗಿ, ಏನು ನಮಗೆ ನಕಾಶೆಗಳಲ್ಲಿ ಕಂಡಂತೆ ಬಂಡಿದಾರಿ, ಕಾಲ್ದಾರಿ, ಈ ಎಲ್ಲ ದಾರಿಗಳಿರುತ್ತೆ. ನಾವು ಸುಮಾರಷ್ಟು ಸಭೆಗಳಲ್ಲಿ ರೈತರ ಹತ್ರ ನಾವು ಮನವಿ ಮಾಡ್ತೇವೆ, ಹಿಂದೆ ಮುಂದೆ ಇರೋರಿಗೆ ತೊಂದರೆ ಕೊಡಕ್ಕೆ ಹೋಗಬೇಡಿ, ಅದು ರೂಢಿ ರಸ್ತೆ ಇದ್ರೂ ಕೂಡ ಮುಚ್ಚಕ್ಕೆ ಹೋಗಬೇಡಿ ಅಂತ ಹೇಳಿ. ಆದರೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಒಂದು ಪರ್ಸನಲ್ ವೈಯಕ್ತಿಕ ಒಂದು ವೈಷಮ್ಯದಿಂದ ಆ ರೀತಿ ದಾರಿಗಳನ್ನು ಮುಚ್ಚಿಕೊಂಡು ಹಿಂದೆ ಮುಂದೆ ಇರುವಂತಹ ರೈತರಿಗೆ ತೊಂದರೆ ಕೊಡ್ತಿರುವಂತದ್ದು ಕುಣಿಗಲ್ನಲ್ಲಿ ಸುಮಾರಷ್ಟು ಅರ್ಜಿಗಳಿದೆ. ನಾನು ಒಂದು ವರ್ಷದಿಂದ ಆಲ್ಮೋಸ್ಟ್ ಒಂದು 400 ಅರ್ಜಿಗಳನ್ನ ಬರೀ ಇದನ್ನೇ ಅಟೆಂಡ್ ಮಾಡಿದ್ದೇವೆ ನಾವು. ಏನು ಕಾಲ್ದಾರಿ, ಬಂಡಿದಾರಿ ವಿಚಾರಗಳಲ್ಲಿ ನಕಾಶೆ ಅಂತ ರಸ್ತೆ ಇದ್ದಾಗ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನಾವು ಅದನ್ನ ತೆರವು ಕೂಡ ಮಾಡಿದ್ದೀವಿ ಸುಮಾರಷ್ಟು ಜಾಗಗಳಲ್ಲಿ. ಆದ್ರೆ ರೂಢಿಗತ ರಸ್ತೆ ಅಂತ ಬಂದಾಗ ಅಕ್ಕಪಕ್ಕದಲ್ಲಿರುವಂತಹ ರೈತರು ತಾವು ಒಂದು ಪ್ರೀತಿ ವಿಶ್ವಾಸದಿಂದ ಉಳುಮೆ ಮಾಡ್ಕೊಳ್ಳೋದಕ್ಕೆ ಒಬ್ರಿಗೊಬ್ರು ಅನುಕೂಲ ಮಾಡ್ಕೊಳ್ಬೇಕು. ಹಿಂದೆ ನಕಾಶೆ ಕಂಡ ರಸ್ತೆಗಳು ಏನಿತ್ತು, ಆ ರಸ್ತೆಗಳಲ್ಲಿ ಕಾಲ್ದಾರಿ 8 ಅಡಿ ಬಿಡ್ತಿದ್ರು. ಇವತ್ತೊಂದು ಟ್ರಾಕ್ಟರ್ ಹೋಗೋದಕ್ಕೆ 8 ಅಡಿ ಸಾಕಾಗೋದಿಲ್ಲ, ಹೌದಲ್ವಾ? 10 ಅಡಿ ಬೇಕು. ಬಂಡಿದಾರಿ ಅಂತ ಇರೋ ಕಡೆ ಏನೋ ನಾವು ಕನ್ವಿನ್ಸ್ ಮಾಡಿ ಆ ಕಡೆ ಈ ಕಡೆ ನಾವು ತೆರವು ಮಾಡ್ತೀವಿ, ಪೊಲೀಸ್ ಇಲಾಖೆಯವ್ರದ್ದು ನಾವು ಸಪೋರ್ಟ್ ತಗೊಳ್ತೀವಿ, ನಾವು ತೆರವು ಮಾಡ್ತೀವಿ. ಆದ್ರೆ ಕಾಲ್ದಾರಿ ಅಂತ ಇದ್ದಾಗ ಇವತ್ತಿನ ದಿನಕ್ಕೆ ಎಲ್ಲ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗಿದೆ. ನಾವು ಯಾರು ಉಳುಮೆ ಮಾಡೋರ್ ಕೈಯಿಂದ ಹೋಗಿ ಮಾಡೋದಿಲ್ಲ. ಅಂದ್ರೆ ಎಲ್ಲರೂ ಕೂಡ ಬಹುತೇಕ ಈ ವಾಹನಗಳನ್ನ ಬಳಸುವಂತದ್ದು ಹೆಚ್ಚಾಗಿದೆ. ಚಿಕ್ಕಮಗಳೂರು ತಾಲೂಕು ಹೊಸದಾರೆ ಹೋಬಳಿ ನೇರಡಿ ಗ್ರಾಮ ಇಂದ ಏನು ಪಾದಯಾತ್ರೆ ಏನು ರಾಜ್ಯಪಾಲರಿಗೆ ಇವತ್ತು ಮನವಿ ಕೊಡಕ್ಕೆ ಹೊರಟಿದ್ದೇವೆ ನಾವು. ಏನಿ ಗೋಮಾಳ ಏನಿದ್ದಾವೆ ಇವತ್ತಿನ ದಿವಸದಲ್ಲಿ ಎಲ್ಲ ಬಲಾಢ್ಯರಿಗೆ ಮತ್ತೆ ರಾಜಕೀಯ ಒತ್ತಡದ ಮೇಲೆ ಬೇರೆ ಯಾರು ಮಾಡಕ್ ಹೊರಟಿರೋ ವಿಚಾರದಲ್ಲಿ, ಅದರಲ್ಲಿ ಗೋಮಾಳದಲ್ಲಿ ಒಂದು ಸ್ವಲ್ಪ ಜಮೀನನ್ನ ಗೋಗಳಿಗೆ ಮೀಸಲಿಡಬೇಕು ಅಂತೇಳಿ ಈ ಒಂದು ಪಾದಯಾತ್ರೆ, ಇದರ ಪಾದಯಾತ್ರೆ ಒಟ್ಟಿಗೆ ಏನು ರಾಜಕಾಲುವೆ, ಬಂಡಿಜಾರು, ಚೆಕ್ ಡ್ಯಾಮು ಮತ್ತೆ ಗುಂಡುತೋಪುಗಳು ಇವತ್ತೇನು ಮಾಯ ಆಗ್ತಾ ಇದ್ದಾವೆ, ಇದು ಒಂದು ಭಾಗದಲ್ಲಿ ಆಗ್ತಕ್ಕಂಥದ್ದಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆಗ್ತಾ ಇದೆ. ಇದನ್ನ ಏನ್ ಆಗ್ತಾ ಇದೆ ಇವತ್ತು ಅನ್ಯಾಯ ಹಳ್ಳಿಗಾಡಿಗಳಲ್ಲಿ ಇವತ್ತು ಪ್ರತಿಯೊಂದು ಗಮನ ತಾಲೂಕು ಕಚೇರಿ ಮತ್ತೆ ಜಿಲ್ಲಾ ಕಚೇರಿ ಕೂಡ ಕೊಟ್ಟರು, ಮನವಿ ಕೊಟ್ಟರು ಕೂಡ ಯಾರು ಇದನ್ನ ಗಣನೆಗೆ ತಗೊಂಡಿದ್ದಾಗ ರಾಜಕಾರಣಿ ಒತ್ತಡ ಕೂಡ ನಾವು ಮನವಿ ಕೊಟ್ಟು ಏನ್ ಮಾಡಿದ್ರು ಕೂಡ ಯಾರು ಗಮನ ಕೊಟ್ಟಿದ್ದಾಗ ನಾವೇನ್ ಮಾಡ್ಬೇಕು.
ಇದನ್ನ ರಾಜ್ಯಪಾಲರಿಗೆ ಒಂದು ಮನವಿನ ತಗೊಂಡು ಹೋಗ್ತಾ ಇದೀವಿ. ನಮ್ಮ ದನ ಕರುಗಳಿಗೆ ಮೇವಿಲ್ಲ, ಅವಕ್ಕೆ ಸ್ವಂತ ಹಿತಾಸಕ್ತಿ ಅವ್ರೇನು ರಾಜಕೀಯದಲ್ಲಿ ಗೆಲ್ಲಬೇಕು, ಏನೋ ಒಂದು ಅವರ ಭಾಗಕ್ಕೆ ಆಗಬೇಕು ಅನ್ನೋ ವಿಚಾರದಲ್ಲಿ ಅವರು ಪಾದಯಾತ್ರೆಯನ್ನು ಮಾಡ್ತಾರೆ. ಆದರೆ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅನುಕೂಲ ಆದಂಥ ಒಂದು ವಿಚಾರ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಅವರು ಆಗಿರ್ತಕ್ಕಂಥ ಸ್ಲೋಗನೇ ಒಂಥರ ಚೆನ್ನಾಗಿದೆ. ಸೊ ನಾನು ಒಬ್ಬ ರೈತರ ಮಗಳಾಗಿ ನಾನು